ಇವ್ರ ಅಪ್ಪನ ಮನೆ ಜಾಗೀರ್ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನು, ಫುಟ್ಪಾತನ್ನು. ಫುಟ್ಪಾತ್ ಆಕ್ರಮಣದ ವಿರುದ್ಧ ರಾಜ್ಯ ಧರ್ಮ ಸಮರ. ಫುಟ್ಪಾತ್ನೇ 5 ಲಕ್ಷ ರೂಪಾಯಿಗೆ ಮಾರ್ಬಿಡೋದು. ಫುಟ್ಪಾತ್ ಇರೋದು ಪಾದಾಚಾರಿಗಳಿಗೋ ಮಾರಾಟಗಾರರಿಗೋ. ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಸಯಾಜಿಯವರ ರಸ್ತೆಯಲ್ಲಿ ಫುಟ್ಪಾತ್ ಅತಿಕ್ರಮಣದ ವಿಚಾರವಾಗಿ ನಾವು ಆವಾಗಲಿಂದ ದನಿ ಎತ್ತಾ ಜಾಗೃತಿ ಮೂಡಿಸ್ತಾ ಬಂದಿದ್ದೀವಿ. ನೋಡಿ, ಫುಟ್ಪಾತ್ ವ್ಯಾಪಾರಿಗಳಿಗೆ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ. ಆ ಕಾನೂನು ನಾವು ಗೌರವ ಕೊಡ್ತೀವಿ. ಕಾನೂನಿನಲ್ಲಿ ಏನಿದೆ, ಯಾವುದೇ ರಸ್ತೆಗಳಲ್ಲಿ ಪಾರಂಪರಿಕ ಕಟ್ಟಡ ಹಾಗೂ ಟ್ರಾಫಿಕ್ ವೈಲೇಷನ್ ಇತ್ತು ಅಂತಂದರೆ ಅಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನೋಂಥ ಕಾನೂನಿದೆ. ಇಲ್ಲೇನಾಗಿದೆ, ಸಯಾಜಿಯವರ ರಸ್ತೆಯಲ್ಲಿ ಪಾರಂಪರಿಕ ಕಟ್ಟಡ ಇದೆ, ಆಮೇಲೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಜನರಿಗೆ ತೊಂದರೆ ಆಗ್ತಿದೆ. ಆಯಿತು, ಫುಟ್ಪಾತ್ ವ್ಯಾಪಾರಿಗಳು ಅಲ್ಲಿ ಸೈಡಲ್ಲಿ ಅರ್ಧ ಗಂಟೆನೋ 1 ಅವರೋ ಇಲ್ಲಾಂದ್ರೆ ಅರ್ಧ ದಿನನೋ ಮಾಡಿದ್ರೆ ಏನೋ ಒಂದು ಹನ್ನೆರಡು ಬೇಕಾರೆ. ದಿನವಿಡೀ ಬೆಳಗ್ಗೆಯಿಂದ ರಾತ್ರಿ ತನಕನೂ ಒಬ್ಬ ಮನುಷ್ಯ ಓಡಾಡೋಕ್ಕೆ ಜಾಗ ಅಷ್ಟೇನೇ ಇರೋದು. ಸಂಜೆ ಆಗ್ತಿದ್ದಂಗೆ ಹಬ್ಬ ಹರಿದಿನಗಳಲ್ಲಿ ಕೇಳಂಗೆ ಇಲ್ಲ ಅಲ್ಲಿ. ಎಲ್ಲಿ ಸಯಾಜಿಯವರ ರಸ್ತೆಗಳಲ್ಲಿ ಚಪ್ಪಲಿಯಿಂದ ಹಿಡ್ದು, ಬ್ಯಾಗಿಂದ ಹಿಡ್ದು, ಸೀರೆಯಿಂದ ಹಿಡ್ದು, ಬಟ್ಟೆಯಿಂದ ಹಿಡ್ದು ಎಲ್ಲದೂ ಲೈನಕ್ಕೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಇವ್ರ ಅಪ್ಪನ ಮನೆ ಜಾಗೀರ್ ಅನ್ಕೊಂಡ್ಬಿಟ್ಟಿದ್ದಾರೆ ಇದನ್ನು, ಫುಟ್ಪಾತನ್ನು. ಅದರಲ್ಲಿ ಇನ್ನೊಂದು ದುರಂತ ಏನು ಗೊತ್ತಾ, ಈಗ ನಾನು ಅಲ್ಲೊಬ್ಬ ವ್ಯಾಪಾರಿ ಆಗಿದೆ ಅಂತೇಳಿ ನನಗೆ ವಯಸ್ಸಾದಾಗ ಏನು ಮಾಡಿಬಿಡ್ತೀನಿ, ಪಗಡಿ ಅಂತ ಕೊಟ್ಬಿಡ್ತೀನಿ ಇನ್ನೊಬ್ರಿಗೆ. ಫುಟ್ಪಾತ್ನೇ 5 ಲಕ್ಷ ರೂಪಾಯಿಗೆ ಮಾರ್ಬಿಡೋದು, ಪಗಡಿ ಅಂತ, ನಂದು ಪಗಡಿ ಅಂತ ತಗೊಂಡು ಅವನು ಏನು ಮಾಡ್ತಾನೆ, ಅವನು ವಯಸ್ಸಾಗೋ ತನಕ ಇಟ್ಕೊಂಡು ಅವನು ಇನ್ಯಾರಿಗೋ ಒಂದು 5 ಲಕ್ಷ, ಇನ್ನೊಬ್ಬ ಬರೋಂಗಿಲ್ಲ ಆಯಿತಾ, ಪಗಡಿ ಕೊಟ್ಬಿಡೋದು. ನಾನು 5 ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಅವ್ನು ನನಗೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಜಾಗಕ್ಕೆ ಇದು ಮಾಡ್ಕೊಳ್ಳೋದು. ತಿಂಗಳ ಪೊಲೀಸವ್ರಿಗಾಗಲಿ, ಸ್ಥಳೀಯವಾಗಿ ದೇವರಾಜ ಠಾಣೆಗಾಗಲಿ, ಆಮೇಲೆ ನಗರ ಪಾಲಿಕೆ ಆಗಲಿ ಅಧಿಕಾರಿಗಳು ನೋಡ್ಕೊಳ್ಳೋದು. ಈಗ ನಾನು ಪಾದಚಾರಿಗಳು ಸಾಕಷ್ಟು ತೊಂದರೆ ಆಗ್ತಿದೆ, ಗಮನಕ್ಕೆ ಬಂದಿಲ್ವಾ ಇದು? ಪೊಲೀಸ್ನವ್ರ ಗಮನಕ್ಕೆ ಬರುತ್ತೆ. ಬಂದಾದ್ಮೇಲೆ ಏನು ಮಾಡ್ತಾರೆ ಅವರು, ಒತ್ತಡ ಜಾಸ್ತಿ ಆಗ್ತಿದೆ ರೀ, ನಮಗೆ ಬಕ್ಷಿಸ್ ಕಮ್ಮಿ ಕೊಡ್ತಾ ಇದ್ದೀರಾ ಅಂತ ಬಕ್ಷಿಸ್ ಜಾಸ್ತಿ ಇಸ್ಕೊತಾರೆ. ಆಯಿತಾ, ಈಗ ನೀವು ಪ್ರಸಾರ ಮಾಡಿದ್ವಿ, ನಾವು ಚಳವಳಿ ಮಾಡಿದ್ವಿ, ಒತ್ತಡ ಜಾಸ್ತಿ ಆಯಿತು. ಒತ್ತಡ ಜಾಸ್ತಿ ಆದಾಗ ಇವರು ಒತ್ತಡ ಜಾಸ್ತಿ ಹಾಕಿ ಆ ಒತ್ತಡಕ್ಕೆ ತಕ್ಕಂತೆ ದುಡ್ಡು ಇಸ್ಕೊತಾರೆ. ಇದೇನಾಗಿದೆ ಗೊತ್ತಾ, ಸಮಾಜದಲ್ಲಿ ನಾವು ಎಲ್ಲಿ ದನಿ ಎತ್ತೀವೋ ಇನ್ಯಾವುದೋ ಆಫೀಸರ್ಸ್ಗಳಿಗೆ, ಇನ್ಯಾವುದೋ ಅಧಿಕಾರಿಗಳಿಗೆ ಅದು ಆಹಾರ ಆಗ್ತಾಯಿದೆ. ಅವ್ರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಇದು ಆಗ್ತಿರೋ ಅಂಥದ್ದು. ಕಮಿಷನರ್ ಆದಿಯಾಗಿ ಶಾಶ್ವತ ಪರಿಹಾರ ಮಾಡೋದೂ ಇಲ್ಲ. ಇದನ್ನು ಯಾಕೆ ಮಾಡಬೇಕು? ಅಲ್ಲೇನಾರು ಹೆಚ್ಚು ಕಮ್ಮಿ ಆಗಿ ಏನಾರೋ ಒಂದು ಪ್ರಾಣ ಹೋಗುವಂಥ ಘಟನೆ ಆದಾಗ ಮಾತ್ರ ಮಾಡೋದವರು. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅವರು. ಅವರು ದುಡ್ಡು ಕೊಟ್ಬಿಟ್ಟು ಬಂದಿರ್ತಾರೆ ದೇವರಾಜ ಠಾಣೆಗೆ, ಕಮಿಷನರ್ ದುಡ್ಡು ಕೊಟ್ಬಿಟ್ಟು ಬಂದಿರ್ತಾರೆ, AC ದುಡ್ಡು ಕೊಟ್ಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಇನ್ನೆಲ್ಲಿ ವ್ಯಾಪಾರ ಆಗುತ್ತೆ? ಇಂಥದನ್ನೇ ವ್ಯಾಪಾರಸ್ಥರ ಹತ್ರನೇ ಇಸ್ಕೊಂಡ್ತಾನೆ ಜನಸಾಮಾನ್ಯರು ಓಡಾಡೋಕ್ಕಾಗ್ದಂಗೆ ವ್ಯಾಪಾರ ಮಾಡ್ಕೊಂಡು. ಈಗಾಗಲಿಲ್ವಾ, ನಾವು ನೈಟ್ರೋಜನನ್ನು ಅಷ್ಟು ವರ್ಷದಿಂದ ವಿರೋಧ ಮಾಡ್ಕೊಂಡು ಬಂದಿದ್ವಿ. ನೈಟ್ರೋಜನ್ ಆದಮೇಲೆ ಈಲಿಯಮ್ಮು ನೆಕ್ಸ್ಟು ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆದಮೇಲೆ ಎಚ್ಚೆತ್ಕೊಳ್ಳಿಲ್ವಾ? ಅದೇ ಥರ ಏನಾರು ಅವಘಡ ಆಗಬೇಕು ಅನಿಸುತ್ತೆ, ಯಾರ್ದಾರ ಸಾವೋ ನೋವೋ ಏನಾರು ಒಂದು ಆದಾಗ ಅವಾಗ ಇವರು ಪೂರ್ತಿ ಜಾಗೃತಿಯಾಗಿ ಇವರು ವಜಕೀರ್ತಿಗಳನ್ನೆಲ್ಲ ಹಿಡ್ಕೊಂಡು ಅಲ್ಲಿಗೆ ಬಂದು ಏಕಾಏಕಿ ತೆರವು ಮಾಡಿಬಿಡ್ತಾರೆ ಇವರು. ಆ ಮಟ್ಟಿಗಿದೆ ಮೈಸೂರಿನಲ್ಲಿ ಅಧಿಕಾರಿಗಳ ದುರಾಂಕಾರದ ವರ್ತನೆ. ಅದರಲ್ಲಂತೂ ದೇವರಾಜ ಠಾಣೆಯಲ್ಲಿ ತಿಂದು ತೇಗ್ತಾ ಇದ್ದಾರೆ ಫುಟ್ಪಾತ್ ವ್ಯಾಪಾರಿಗಳ ಹತ್ರ. ಇವತ್ತು ದನಿ ಎತ್ತಿದ್ದು ನಾಳೆ ಬೆಳಗ್ಗೆ ಅವ್ರಿಗೆ ಲಾಭ, 1 ಲಕ್ಷ ಎಕ್ಸ್ಟ್ರಾ ಲಾಭ ಆಗುತ್ತೆ, 1 ಲಕ್ಷ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾರೆ. ಇದು ಆಗ್ತಾಯಿದೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಮಾನ್ಯ ಸಿದ್ದರಾಮಯ್ಯನವರ ತವರೂರು, CM ತವರೂರು ಮೈಸೂರಿನಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ನಾವು ಗೌರವ ಕೊಡ್ತೀವಿ. ಹೌದು, ಫುಟ್ಪಾತ್ ವ್ಯಾಪಾರಿಗಳು ಜನಸಾಮಾನ್ಯರಿಗೆ ತೊಂದರೆ ಆಗದೆ ಇರೋಂಗೆ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಎಷ್ಟಿರಬೇಕೋ ಅಷ್ಟಿರಬೇಕು. ನಂಬರ್ ಹಾಕ್ಕೊಡಿ ಅವ್ರಿಗೆ. ದಿನ ಬೆಳಗ್ಗೆ ಎದ್ದು ಇದೇನೇ ಹೇಳ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಪಾದಚಾರಿಗಳಿಗೂ ಜಾಗ ಕೊಡಬೇಕಲ್ವಾ? ಮಾನ್ಯ ನ್ಯಾಯಾಧೀಶರು ಇದ್ರ ಬಗ್ಗೆ ಗಮನ ತಗೋಬೇಕು. ಮೈಸೂರು ನ್ಯಾಯಾಧೀಶರು ಇದ್ರ ಬಗ್ಗೆ ಗಮನ ತಗೋಬೇಕು. ಫುಟ್ಪಾತ್ ವ್ಯಾಪಾರಿಗಳು ಆ ಪಗಡಿಗಳಿಂದ ಸಯಾಜಿಯವರ ಸುತ್ತಮುತ್ತ ಇದೆಯಲ್ಲ, ಅದು ಏನು ಈ ಕಡೆ ಏನೋ ಸಣ್ಣ ಪುಟ್ಟ ನಲ್ಲಿಕಾಯಿ, ನೇರಳೆ ಹಣ್ಣು ವ್ಯಾಪಾರ, ಅವರಿಂದ ಏನು ತೊಂದರೆ ಆಗ್ತಾಯಿಲ್ಲ. ಈ ಕಡೆ ಇದೆಯಲ್ಲ ಬಲಭಾಗದಲ್ಲಿ ಈಗ ಹೋಗ್ತಿದ್ದಂಗೆ ಅಲ್ಲಿಂದ ತೊಂದರೆ ಆಗ್ತಿದೆ. ಬಟ್ಟೆ ವ್ಯಾಪಾರದಿಂದ ಹಿಡಿದು ಅದ್ರ ಪಕ್ಕ ಇದೆಯಲ್ಲ ಒಲಿಂಪಿಯಾ ಥಿಯೇಟ್ರು, ಅಲ್ಲಿಂದಂತೂ ಅಯ್ಯೋ ಕೇಳಂಗೆ ಇಲ್ಲ. ಅಲ್ಲಿ ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಜನಗಳು ಓಡಾಡೋಕ್ಕಾಗೋದಿಲ್ಲ. ಏನಾರೋ ಇಲ್ಲಿ ಬೆಂಕಿ ಅವಘಡ ಆಗಿ ಯಾವುದೋ ಸಾವು ನೋವು ಆದರೆ ಮಾತ್ರ ಇವರು ಎಚ್ಚೆತ್ಕೊಳ್ಳೋದು. ಅಲ್ಲಿ ತನಕ ಎಚ್ಚೆತ್ಕೊಳ್ಳೋದಿಲ್ಲ. ಇವ್ರಿಗೆ ಬರೋ ಇನ್ಕಮ್ ನೋಡ್ತಾ ಇರ್ತಾರೆ. ವಲಯ ಕಚೇರಿ ಇರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ.